ಎಷ್ಟು ಸಂಕಷ್ಟದಿಂದ, ಎಷ್ಟು ಹೋರಾಟದಿಂದ ಆ 4 ಮಕ್ಕಳನ್ನು ಬೆಳೆಸ್ತಾಳೆ. ಎಲ್ಲರಿಗೂ ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ತಾಳೆ. ಅವ್ರನ್ನ ಒಂದು ಜೀವನದಲ್ಲಿ ನೆಲೆ ನಿಲ್ಲೋ ಹಾಗೆ ಮಾಡ್ತಾಳೆ. ಅದೆಲ್ಲ ಮಾಡಿದ ಮೇಲೆ ಆ 4 ಮಕ್ಕಳಿಗೆ ಮದುವೆನೂ ಆಗುತ್ತೆ, ಸೊಸೆಗಳು ಬರ್ತಾರೆ. ಆಗ ಅವಳಿಗೆ ಇನ್ನೊಂದು ಫೇಸ್ ಅಂತಾರಲ್ಲ, ಬದುಕಿನ ಇನ್ನೊಂದು ಹಂತ, ಅದರಲ್ಲಿ ಒಂದು ಅಂತರ್ಜಾತಿ ವಿವಾಹ ಸಮಸ್ಯೆಗಳು. ಇದರಲ್ಲಿ ಅದನ್ನು ಆದಷ್ಟು ನಾವು ಪೇರೆಂಟ್ಸು ಚಿಕ್ಕವರಿಂದ ಸ್ಟಾರ್ಟ್ ಮಾಡಿಕೊಂಡ್ರೆ ಆ ಥರ ತಪ್ಪುಗಳು ನಡೆಯಲ್ಲ ಅಂತ ಅನಿಸುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಹೆಣ್ಣು ಮಕ್ಕಳಿಗೆ ಹೇಗೆ ಜಾಗೃತಿಯಾಗಿರಬೇಕು, ಬರುವಂಥ ದಿನಗಳಲ್ಲಿ ಹೇಗಿರಬೇಕು, ಪ್ರತಿಯೊಂದು ನನ್ನ ಗೆಳತಿ ಭಾಳ ಚೆನ್ನಾಗಿ ವಿಷಯ ತಿಳಿಸಿದ್ದಾಳೆ. ನಾನು ನಿಮಗೊಂದು ನಮ್ಮ ಮಹಿಳಾ ಮಹಾಸಭಾ ಬಗ್ಗೆ ನಾನೊಂದು ಮೆಸೇಜ್ ಕೊಡ್ತೀನಿ.
ನಾನು ಉಮಾ ಸಾಯಿರಾಮ್ ಅಂತ. ಇವತ್ತು ನಂಗೆ ಭಾಳ ಖುಷಿ ಆಯಿತು, ನಮ್ಮ ಕ್ವಿಝಲ್ಲಿ ನನ್ನ ಹೆಸರು ಕೂಡ ಸೇರಿಸ್ಕೊಂಡಿದ್ದಾರೆ. ಆಮೇಲೆ ನಿಮಗೆ ಧನ್ಯವಾದ ಹೇಳಬೇಕು, ಯಾಕೆಂದರೆ ನಾನು ಈಗ 3-4 ತಿಂಗಳಾಗಿದೆ. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ನಿಮಗೆ ಗೊತ್ತಿದೆಯೋ ಇಲ್ವೋ, ಆದ್ರೆ ಗೊತ್ತು ಹಾಗೆ ನೀವು ಆನ್ಸರ್ ಮಾಡಿದ್ದೀರಾ. ಧನ್ಯವಾದಗಳು. ಜೈ ವಾಸವಿ. ವೇದಿಕೆ ಮೇಲಿರುವಂತಹ ಗಣ್ಯ ವ್ಯಕ್ತಿಗಳೇ, ಇಲ್ಲಿಗೆ ಆಗಮಿಸಿರುವಂಥ ನನ್ನ ನೆಚ್ಚಿನ ನಲ್ಮಯ ಗೆಳತಿಯರೇ, ನಾನು ಬಂದು 3 ತಿಂಗಳಾಯಿತು. ಬೇಡಪ್ಪ, ಅವರೇ ನನ್ನ ಇತ್ತು, ನಾನು 10 ಗಂಟೆ ಇಟ್ಟಿದ್ರೆ ಅಷ್ಟೇ ಆಗೋಯ್ತು ನನ್ನ ಕತೆ. ಇವರಲ್ಲಿ ವಿಜು ಡಾರ್ಲಿಂಗ್, ಏನು ಮುದ್ದು, 1 ಕಪ್ ಕಾಫಿ ಪ್ಲೀಸ್, ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ. ಕಾಫಿ ರೆಡಿ. ಅರೆ ಆಗಲೇ ಕಾಫಿ ಮಾಡಿಬಿಟ್ರಾ? ನೀವೆಷ್ಟು ಒಳ್ಳೆಯವ್ರು ರೀ, ಥ್ಯಾಂಕ್ ಯು ರೀ. ಅದು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಏನದು? ಅದು ಅಮ್ಮ ಇವತ್ತು ಊರಿಂದ ಬರ್ತಾ ಇದ್ದಾರೆ. ಹಾಂ, ಅದಕ್ಕೆನಾ ಕಾಫಿ ಮಾಡ್ಕೊಂಡು ತಂದ್ಕೊಟ್ಟಿದ್ದು? ಎಷ್ಟು ದಿನ ಇರ್ತಾರಂತೆ? ಗೊತ್ತಿಲ್ಲ, ಏನು ಹೇಳಿಲ್ಲ. ಅಲ್ಲ ಒಂದು ಅಮ್ಮ ಬಂದರೆ ನಿಮ್ಗೇನು ಪ್ರಾಬ್ಲಮ್ಮು? ಅಮ್ಮ ಬಂದರೆ ಅಡುಗೆ ಎಲ್ಲ ಅವರೇ ನೋಡ್ತಾರೆ, ರುಚಿಯಾಗಿ ಅಡುಗೆ ಮಾಡ್ತಾರೆ. ಅಂದರೆ ನಾನು ಅಡುಗೆ ರುಚಿಯಾಗಿ ಮಾಡಲ್ಲ ಅಂತನಾ? ಹಂಗಲ್ಲ ಮುದ್ದು. ಹಾಂ, ಮತ್ತೆ ಹೇಳೋದು ಮತ್ತೆ ಅಮ್ಮ ಹೇಳಿದ್ರು, ವಿಜುನ ಮತ್ತೆ ಅವನ ಹೆಂಡತಿನ ಕರೆಸ್ಬೇಕಂತೆ. ಎಲ್ಲರೂ ಒಟ್ಟಿಗೆ ಸ್ವಲ್ಪ ದಿವಸ ಇರೋಣ ಆದ್ರು ಅಮ್ಮ. ಕರೆಸಿ ಎಲ್ಲ ನಿಮ್ಮಮ್ಮನೇ ಮ್ಯಾನೇಜ್ ಮಾಡ್ತಾರೆ ಅಂದರೆ ನಾವು ಯಾಕೆ ತಲೆ ಕಳಿಸ್ಕೊಂಡ್ವಿ? ಆದರೆ ನಿಮ್ಮಮ್ಮ ಈಗಿನ ಕಾಲದಲ್ಲೂ ಅಡುಗೆ ರುಚಿ ಥರ ಆಡ್ತಾರೆ, ನನಗೆ ಬೇಜಾರಷ್ಟೇ. ಸರಿ, ನಾನೇ ವಿನೋದಕ್ಕೆ ಫೋನ್ ಮಾಡಿ ಬರೋಕ್ಕೆ ಹೇಳ್ತೀನಿ ಬಿಡಿ. ಫೋನ್ ಮಾಡ್ತಂತೆ, ನನಗೆ ತುಂಬ ಹಸ್ವಾಗ್ತಾ ಇದೆ, ಸ್ವಲ್ಪ ತಿಂಡಿ ರೆಡಿ ಮಾಡೆ. ಅಯ್ಯೋ ಹೋಗ್ರಿ, ನಾನು ಇವಾಗಿನ ಎದ್ದಿದ್ದೀನಿ, ನನಗೆ ಅಡುಗೆ ಮನೆಗೆ ಹೋಗೋ ಮೂಡೇ ಇಲ್ಲ. ಏನಾದರೂ ನೀವೇ ಆರ್ಡ್ರ್ ಮಾಡಿಬಿಡಿ, ಇಲ್ಲಾಂದರೆ ಏನಾದರೂ ನೀವೇ ಮಾಡಿಬಿಡಿ. ಹೇಗಿದ್ರು ಅತ್ತೆ ಬಂದಮೇಲೆ ಇದೆಲ್ಲ ಬಂದು. ಸರಿ, ಏನು ಆರ್ಡರ್ ಮಾಡಲಿ? ಏನಾದರೂ ಸರಿ. ಮಣ್ಣಿನ ಮಗನ ಮರಳಿರಬೇಕು, ಮಣ್ಣ ಸೇರೋ ತನಕ ಮಣ್ಣಿನ ಮಗನಾಗಿ. ನಮ್ಮಿ ಕೆಟ್ಟವರಿಲ್ಲವೋ ತಮ್ಮಯ್ಯ ಅಣ್ಣಯ್ಯ, ನಮ್ಮಿ ಕೆಟ್ಟವರಿಲ್ಲವೋ. ಶಾರೀರಿಕ ಬಾಧೆಗಳೇನಿದ್ದರೂ ಲೆಕ್ಕಿಸದೆ ಸದಾ ಅಂತರ್ಜಾಲ ತಾಣದಲ್ಲಿ ಅನೇಕ ವೇದಿಕೆಗಳ ಸಂಚಾಲಕಿ, ಸಂಯೋಜಕಿ, ಆಯೋಜಕಿಯಾಗಿ ಮಹಿಳೆಯರ ಆಟದ ಅರಮನೆಯ ಮಹಾ ರಾಣಿ ಎಂದೆನಿಸಿರುವ ತಮ್ಮನ್ನು ನಿರಂತರ ತೊಡಗಿಸಿಕೊಂಡಿರುವ ಹಸನ್ಮುಖಿ ಪ್ರಸನ್ನ ಕುಮಾರ್ ಅವರ ಹೃದಯ ಮನೋನಿಧಿ. ಶ್ರೀಮತಿ ಭಾರತಿ ಇವರು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಸೀನಿಯರ್ ಮಾಡಿಕೊಂಡಿದ್ದು, ಮಕ್ಕಳಿಗೆ ಮನೆಯಲ್ಲೇ ಸಂಗೀತ ಕಲಿಸುತ್ತಿರುವ ಶಿಕ್ಷಕಿ ಗಂಗೂಬಾಯಿ ಪರಿಚಯ ಆಗಿದೆ. ಈಗ ನಾನು ನಮ್ಮ ಕಾರ್ಯಕಾರಿ ಸಮಿತಿಯವರ ಸದಸ್ಯರ ಒಂದು ಪರಿಚಯವನ್ನು ಚಿಕ್ಕದಾಗಿ ಹೇಳ್ತಾ ಇರ್ತೀನಿ. ಒಬ್ಬೊಬ್ಬರಾಗಿ ನಾನು ಹೆಸರು ಕೂಗ್ತಾ ಇರೋದಲ್ಲ, ಒಬ್ಬೊಬ್ಬರಾಗೆ ಬರಬೇಕು. ಮೊದಲನೇದಾಗಿ ನಮ್ಮ ಎಲ್ಲ ಕಲೆಗಳಲ್ಲೂ ತಮ್ಮದೇ ಆದ ವಿನೂತನ ಶೈಲಿಯೊಡನೆ ತಾವು ಕಲಿತು ಪ್ರತಿಭಾನ್ವಿತರಾಗಿ ಅಂತರ್ಜಾಲ ಹಾಗೂ ಬಹಿರ್ಜಾಲಗಳಲ್ಲಿ ಪ್ರತಿಬಿಂಬಿಸುತ್ತಿರುವ ಆರ್ಯಮಿಷ ಜನಾಂಗದ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ರಾರಾಜಿಸುತ್ತಾ ಮಹಾನ್ ಸಂಘಟನಾ ಶಕ್ತಿಯುಳ್ಳ ಅನೇಕ ಜನರ ಪ್ರೀತಿಗೆ ಪಾತ್ರರಾಗಿರುವ ಬಳ್ಳಾರಿ ಗಂಡು ಜಗದೀಶ್ ಅವರ ಸುಂದರಿ ಹಾಗೂ ಮನೋವಾಂಛಿತ ಮಡದಿ ಸಂಧ್ಯಾ